ಎಲ್ರಿಗೂ ನಮಸ್ಕಾರ. ಲಕ್ಷ್ಮಿ ಅಲಂಕಾರ ಪ್ರಿಯೆ ಅನ್ನೋದು ಎಲ್ಲರಿಗೂ ಗೊತ್ತು. ಅದೇ ಥರ ನಾವು ಲಕ್ಷ್ಮಿಗೆ ಇಷ್ಟವಾಗುವ ಥರ ಅವಳ ಮುಖಕ್ಕೆ ಇವತ್ತು ಅಲಂಕಾರ ಮಾಡುವ. ಹೇಗೆ ಅಲಂಕಾರ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನಾನಿಲ್ಲಿ ಮೇಲೆ ಹಣೆ ಬೊಟ್ಟೆ ಏನು ಕಾಣಿಸುತ್ತಲ್ಲ, ಇದಕ್ಕೆ ನೇಲ್ ಪಾಲಿಶನ್ನು ಯೂಸ್ ಮಾಡಿಕೊಂಡು ಈಗ ಹಣೆಗೆ ಬೊಟ್ಟನ್ನು ಇಡೋಣ. ನೋಡಿ, ಈಗ ಹಣೆಗೆ ಬೊಟ್ಟನ್ನು ಇಟ್ಟಾಗಿದೆ. ಈಗ ಉಬ್ಬುಗಳನ್ನು ಮಾಡೋಣ. ಮೊದಲಿಗೆ ಉಬ್ಬುಗಳನ್ನು ರೆಡಿ ಮಾಡ್ಕೊಳ್ಳೋಣ. ಆಯಿತು. ಈಗ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ. ಇದು ಐಲೈನರು ಫ್ರೆಂಡ್ಸ್. ಐಲೈನರಿಂದ ನಾನು ಉಬ್ಬುಗಳನ್ನು ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಆಯಿತು. ಈಗ ಕಣ್ಣುಗಳನ್ನು ರೆಡಿ ಮಾಡ್ಕೊಳ್ಳೋಣ. ಕಣ್ಣುಗಳು ಸಹ ರೆಡಿ ಆಯಿತು. ಈಗ ತುಟಿಗೆ ಮತ್ತು ಇಲ್ಲಿ ಪುಟ್ಟದಾಗಿರುವಂತಹ ಒಂದು ಹಣೆ ಬೊಟ್ಟಿದೆ. ಈ ಮೇಲಿನ ಹಣೆ ಬೊಟ್ಟಿಗಿಂತ ಕೆಳಗಡೆ ಇನ್ನೊಂದು ಪುಟ್ಟದಾಗಿರೋದೊಂದಿದೆ. ಹಾಗೂ ತುಟಿಗೆ ಅಲಂಕಾರ ಮಾಡಬೇಕು. ಹಣೆಗೆ ಈ ಒಂದು ಹಳದಿ ಅಂದರೆ ಇಲ್ಲಿ ಮೇಲ್ಗಡೆ ಕುಂಕುಮ ಆಯಿತು, ಕೆಳಗಡೆ ಅರಿಶಿನ ಅನ್ನೋ ರೀತಿ ಹಳದಿ ಬಣ್ಣವನ್ನು ಯೂಸ್ ಮಾಡ್ತಾ ಇದ್ದೀನಿ.
ಹಣೆಗೆ ಕುಂಕುಮನೂ ಇಟ್ಟಾಯಿತು, ಅರಿಶಿನ ಇಟ್ಟಾಯಿತು. ಈಗ ತುಟಿಗೆ ಬಣ್ಣವನ್ನು ಹಚ್ಚೋಣ. ಈ ಬ್ರಷ್ ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಈ ಸಣ್ಣ ಬ್ರಷನ್ನು ಯೂಸ್ ಮಾಡ್ಕೊಳ್ಳೋಣ. ಲಕ್ಷ್ಮಿ ಮುಖ ಈಗ ರೆಡಿಯಾಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಲಕ್ಷ್ಮಿ ಮುಖ ರೆಡಿಯಾಗಿದೆ. ಈಗ ಇದಕ್ಕೆ ಒಡವೆಗಳನ್ನು ಹಾಕೋಣ. ಮೊದಲಿಗೆ ನಾವು ಇಲ್ಲಿ ಕಿವಿ ಓಲೆಯನ್ನು ಹಾಕೊಳ್ಳೋಣ. ಓಲೆಗಳು ಹಾಕಾಯಿತು. ಈಗ ಇದಕ್ಕೆ ಕಿರೀಟವನ್ನು ಹಾಕೋಣ. ಇದು ನೋಡಿ, ಇದು ಕಿರೀಟ. ಇದು ಆ್ಯಕ್ಚುಲಿ ಇದು ಸಪ್ರೇಟು, ಇದು ಸಪ್ರೇಟು. ಇದು ಸಪ್ರೇಟಾಗಿ ಅದು ಸಿಕ್ಕಿದ್ದು, ಬಟ್ ನಾನು ಅದನ್ನು ಎರಡು ಸೇರಿಸಿ ಹಾಕ್ತೀನಿ. ಲಕ್ಷ್ಮಿಗೆ ಮೂಪಟ್ಟು ಒಂದು ಹಾಕ್ತೀನಿ. ಆಮೇಲೆ ಕಿರೀಟ ಹಾಕೋಕ್ಕೆ ಈಸಿ ಆಗುತ್ತೆ. ಕಿರೀಟ ಹಾಕಾದ್ಮೇಲೆ ನಮಗೆ ಮೂಗ್ಬಟ್ಟು ಆಗಲಿ ಕಿವಿ ಓಲೆ ಆಗಲಿ ಹಾಕೋದು ಸ್ವಲ್ಪ ಕಷ್ಟ ಆಗ್ತದೆ. ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ ಲಕ್ಷ್ಮಿ. ಕಿರೀಟ ಹಾಕಿ ಆಯಿತು. ಈಗ ಇದನ್ನು ತೆಂಗಿನಕಾಯಿಗೆ ಕಟ್ಬಿಟ್ಟು ಇದನ್ನು ಫಿಕ್ಸ್ ಮಾಡಿಬಿಟ್ರೆ ಲಕ್ಷ್ಮಿ ಮುಖ ರೆಡಿ ಆದಂಗೆ. ಕಾಯಿಗೆ ಲಕ್ಷ್ಮಿ ಮುಖವನ್ನು ಕಟ್ಟುವಂಥ ಸಮಯ. ಇಲ್ಲಿ ನೋಡಿ, ನಾನು ಫಸ್ಟು ಕಾಯಿಗೆ ಅರಿಶಿನವನ್ನು ಹಚ್ಚಿಟ್ಕೊಂಡಿದ್ದೀನಿ. ಇದು ಒಂಚೂರು ಒಣಗಬೇಕು. ಡ್ರೈ ಆದಮೇಲೆ ನಾವು ಇದಕ್ಕೆ ಕುಂಕುಮವನ್ನು ಹಚ್ಚಿ ಆಮೇಲೆ ಮುಖವನ್ನು ಕಟ್ಟಬೇಕು. ಇಲ್ಲಿ ನೋಡಿ, ನಾನು ಕಾಯಿಗೆ ಒಂದು ಭಾಗಕ್ಕೆ ಅರಿಶಿನ ಹಾಗೆ ಕುಂಕುಮವನ್ನು ಹಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಹೀಗೆ ಇಟ್ಟು ಅಥವಾ ಒಂದು ತಂಬಿಗೆನೋ ಏನು ಬೇಕಾದರೂ ಇಟ್ಕೋಬೋದು. ಒಟ್ಟಿನಲ್ಲಿ ಇದು ನಮಗೆ ಹೀಗೆ ನಿಂತ್ಕೊಂಡ್ರೆ ಸಾಕು. ತೆಂಗಿನಕಾಯಿ ಈ ಥರ ನಿಂತ್ಕೊಂಡು ಅಂದರೆ ನಮಗೆ ಕಟ್ಟೋಕ್ಕೆ ಸುಲಭ ಆಗುತ್ತೆ.
ರೀತಿಯಾಗಿ ಇಡುವ. ಇಟ್ಟು ನಂತರ ಇದೇನು ಪ್ರಭಾವಳಿ ಅಂತ ಹೇಳಿ ಏನಿದೆಯಲ್ಲ ಇದನ್ನು ಫಿಕ್ಸ್ ಮಾಡಿಕೊಂಡ್ರೆ ನಮ್ಮ ಲಕ್ಷ್ಮಿಯ ಮುಖ ನೋಡಿ. ನಿಮಗೆ ಈ ಒಂದು ಲಕ್ಷ್ಮೀ ಮುಖದ ಅಲಂಕಾರ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಥ್ಯಾಂಕ್ಸ್.